ಲೋಕಸಭೆ ರಾಜ್ಯಸಭೆಗಳಲ್ಲಿ ಏನೇನಾಯಿತು ಅನ್ನುವ ಸುದ್ದಿಗಳೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಮಸೂದೆ ತಿದ್ದುಪಡಿ ಮಸೂದೆ 2026 ಇದನ್ನು ಇವತ್ತು ಮಂಡಿಸಲಾಯಿತು. 2024ರಲ್ಲಿ ಇದಕ್ಕೊಂದು ಕಾನೂನು ತಂದಿದ್ರು. ಆ ಕಾನೂನನ್ನು ಈಗ ಮತ್ತಷ್ಟು ಸ್ಟ್ರಾಂಗ್ ಮಾಡಲಾಗ್ತಾ ಇದೆ. ಆಲ್ ಥ್ಯಾಂಕ್ಸ್ ಟು ಕಾಂಗ್ರೆಸ್ ಜನತಾ ಪಾರ್ಟಿ. ಜನ್ಜಿಗಳು ನಡೆಸಿದ ಪ್ರತಿಭಟನೆಯ ಕಾರಣಕ್ಕಾಗಿ ಈ ಕಾನೂನಿನ ಲೂಪ್ ಹೋಲ್ಗಳನ್ನು ಮುಚ್ಚಲಾಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಅವರ ಪ್ರತಿಭಟನೆ, ಜನ್ಜಿ ಪ್ರತಿಭಟನೆಯ ಕಾರಣಕ್ಕೆ. ಹಳೆ ಕಾನೂನಿನಲ್ಲೇನಿತ್ತು? 3 ರಿಂದ 5 ವರ್ಷ ಜೈಲು ಶಿಕ್ಷೆ ಇತ್ತು. ಈಗ 5 ರಿಂದ 10 ವರ್ಷ ಜೈಲು ಶಿಕ್ಷೆ ಆಗ್ತಾ ಇದೆ. ಇದು ಇಂಡಿವಿಜುವಲ್ ಅಫೆಂಡರ್. ಪರೀಕ್ಷೆಯಲ್ಲಿ ಒಬ್ಬ ವ್ಯಕ್ತಿ ಅಕ್ರಮದಲ್ಲಿ ಭಾಗಿಯಾಗಿದ್ದರೆ, ಪರೀಕ್ಷಾ ಅಕ್ರಮದಲ್ಲಿ ಒಬ್ಬ ವ್ಯಕ್ತಿ ಭಾಗಿಯಾಗಿದ್ದರೆ, ಮುಂಚೆ 10 ಲಕ್ಷ ದಂಡ ಇತ್ತು, ಈಗ 50 ಲಕ್ಷ ರೂಪಾಯಿ ದಂಡ ಆಗಿದೆ. ತಿದ್ದುಪಡಿ ಇದು. ಅದೇ ಸಂಘಟಿತ ಅಪರಾಧ ಆಗಿದ್ದರೆ, ಒಂದು ಗುಂಪು ಸೇರಿಕೊಂಡು ಅಕ್ರಮವನ್ನು ಮಾಡಿದರೆ, ಈ ಕ್ವಶನ್ ಪೇಪರ್ ಲೀಕು, ಸರ್ಕ್ಯುಲೇಷನ್ನು, ಅದೆಲ್ಲವನ್ನು ತಂಡಗಳು ಮಾಡೋದಕ್ಕೆ ಸಾಧ್ಯ. ಹಂಗೆ ಒಂದು ವೇಳೆ ಆಗಿದ್ದರೆ ಕಾಯ್ದೆ ಇನ್ನಷ್ಟು ಕಠಿಣ ಇದೆ. ಮುಂಚೆ 5 ವರ್ಷ ಜೈಲು ಶಿಕ್ಷೆ ಇತ್ತು, ಈಗ 7 ರಿಂದ 10 ವರ್ಷಗಳ ತನಕ ಜೈಲು ಶಿಕ್ಷೆ. ಮೊದಲು 1 ಕೋಟಿ ರೂಪಾಯಿ ತನಕ ದಂಡ ಇತ್ತು, ಈಗ 10 ಕೋಟಿ ರೂಪಾಯಿ ದಂಡ ಹೊಸ ಕಾನೂನಿನ ಪ್ರಕಾರ. ಅದರ ಜೊತೆಗೆ ಮುಂಚೆ ನಾರ್ಮಲ್ ಕೋರ್ಟ್ನಲ್ಲಿ ಈ ಕೇಸ್ಗಳು ನಡೆಯೋವು. ನಾರ್ಮಲ್ ಕೋರ್ಟು ಅಂದರೆ ಗೊತ್ತು ನಿಮಗೆ, ಯಾವಾಗ ಡೇಟ್ ಬರ್ತವು, ಎಷ್ಟು ವರ್ಷ ನಡ್ಕೊಂಡು ಹೋಗ್ತಾವು. ಅದು ಜಡ್ಜ್ಮೆಂಟ್ ಹಂತಕ್ಕೆ ಬರೋದಕ್ಕೆ ಬರುವಷ್ಟೊತ್ತಿಗೆ ಆರೋಪಿಗಳ ಸತ್ತೇ ಹೋಗಿರ್ತಿದ್ರು, ಪರೀಕ್ಷೆ ಬರೆದವರು ಮರೆತು ಹೋಗಿಬಿಟ್ಟಿರ್ತಿತ್ತು. ಹಿಂಗೊಂದಾಗಿತ್ತು ಅಂತ. ಈಗ ಹಂಗಿಲ್ಲ. 2 ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಮುಗಿಬೇಕು, 3 ತಿಂಗಳಲ್ಲಿ ವಿಚಾರಣೆ ಮುಗಿದು ಜಡ್ಜ್ಮೆಂಟು ಬರಬೇಕು. ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ. ಜಿತೇಂದ್ರ ಸಿಂಗ್ ಕೇಂದ್ರ ಸಚಿವರು ಇದನ್ನು ಮಂಡಿಸಿದರು. ನೋಡಿ ಒಂದ್ಸಲ. अध्यक्ष महोदय, I rise to move for leave to introduce the Public Examinations (Prevention of Unfair Means) Amendment Bill 2026 to amend the Public Examination Prevention of Unfair Means Bill 2024. Thank you, Speaker sir. इस विधेयक पर बोलना चाहते हैं। प्रश्न ये कि विधेयक को पुरस्तापित करने की अनुमति प्रदान की जाए। जो सदस्य इसके प्रश्न हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा अनुमति प्रदान की जाती है। माननीय मंत्री जी, अब विधेयक पूरा स्थापित करें। Speaker sir, I introduce the bill. आप बहुत दिनों से मांग कर रहे थे जिन विषयों पर, उसके विषय पर चर्चा है आज। विधेयक और विधेयक के अलावा भी आप जो सुझाव दोगे संसद के अंदर, निश्चित रूप से उन सुझावों पर सरकार अमल लाने का प्रयास करेगी। यही लोकतंत्र है, सबके मत, सबके विचार आए। और लोकतंत्र की यही प्रक्रिया में मैं सदन से अपेक्षा करता हूं कि आप नारेबाजी तख्तियों की जगह चर्चा करें, संवाद करें, अपने मत और विचारों को रखें। ಸದನದ ಒಳಗೂ ಹೊರಗೂ ಪ್ರತಿಭಟನೆಗಳು ನಡೆದವು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಯಾಕಾಯಿತು, ಅಶ್ರುವಾಯು ಯಾಕೆ ಸಿಡಿಸಿದ್ರಿ, ಪೆಲೆಟ್ ಗನ್ನಲ್ಲಿ ಯಾಕೆ ಹೊಡೆದ್ರಿ, ಅಮಿತ್ ಶಾ ಇದಕ್ಕೆ ಉತ್ತರ ಕೊಡಬೇಕು ಅಂತ ವಿರೋಧ ಪಕ್ಷಗಳ ಪ್ರತಿಭಟನೆ. ಸ್ಟೂಡೆಂಟ್ಸ್ ಮೇಲೆ ಕೇಸ್ ಹಾಕಲ್ಲ ಅಂತ ಹೇಳಿದ್ರಿ, ಕೇಸ್ ಹಾಕೋದಕ್ಕೆ ಶುರು ಮಾಡಿದ್ರಿ. ಆ ಭರವಸೆ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಕೇಳಬೇಕಾದ ಪ್ರಶ್ನೆ ಕೇಳಿದವರು ಇಮ್ರಾನ್ ಮಸೂದ್, ಕಾಂಗ್ರೆಸ್ಸಿನ ಸಂಸದ ಇಮ್ರಾನ್ ಮಸೂದ್ ಯಾರು ಅಂದರೆ, ಸೋನಮ್ ವಾಂಗ್ಚುಕ್ದು BJP-ಅವರದು ಸೆಟ್ಟಿಂಗ್ ಆಗಿದೆ ಅಂತ ಏನು ಹೇಳಿದ್ರಲ್ಲ ಅವರು, ಸೋನಮ್ ವಾಂಗ್ಚುಕ್ ಉಪವಾಸ ವಾಪಸ್ ಪಡೆದ ದಿನ, ಅದೇ ಇಮ್ರಾನ್ ಮಸೂದ್ ಈಗ ಹೇಳ್ತಾ ಇದ್ದಾರೆ. ಕೇಳಬೇಕಾದ ಪ್ರಶ್ನೆ ಇದು. ರಾಜೀನಾಮೆ ಕೊಟ್ಟರೆ ಏನು ಭಾರಿ ವ್ಯತ್ಯಾಸ ಆಗಲಿಲ್ಲ. ಒಬ್ಬ ಧರ್ಮೇಂದ್ರ ಪ್ರಧಾನ್ ಹೋದರು, ಮತ್ತೆ ಮತ್ತೊಬ್ಬ ಧರ್ಮೇಂದ್ರ ಪ್ರಧಾನ್ ಬಂದರು. ನಾವು RSS ಭಾಗಿಯಾಗುವುದರ ವಿರುದ್ಧ ಇದ್ದೇವೆ. RSS ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ನಾಶಪಡಿಸಿದೆ. ಒಬ್ಬ RSS ಹೋದ, ಇನ್ನೊಬ್ಬ RSS ಬಂದ. ವ್ಯತ್ಯಾಸ ಏನಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಈಗ ಹೆಚ್ಚುವರಿ ಹೊಣೆಗಾರಿಕೆಯನ್ನು, ಶಿಕ್ಷಣ ಇಲಾಖೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಅವರಿಗೆ ಕೊಡಲಾಗಿದೆ.
ಇಮ್ರಾನ್ ಮಸೂದ್ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಏನು ಅನ್ಕೊಂಡಿದ್ರಿ ನೀವು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿನ ಒಬ್ಬ ಸಂಸದರು ಶಿಕ್ಷಣ ಸಚಿವರಾಗ್ತಾರೆ ಅನ್ಕೊಂಡಿದ್ರಾ? ಒಂದು RSS ಹೋಯ್ತು, ಇನ್ನೊಂದು RSS ಬಂತು ಅಂತಂದರೆ ಕಮ್ಯುನಿಸ್ಟ್ ಪಕ್ಷದ ಸಂಸದರು ಯಾರಾದರೂ ಶಿಕ್ಷಣ ಸಚಿವರಾಗ್ತಾರೆ ಅನ್ಕೊಂಡಿದ್ದಾರೆ? ಮಜಾ ಇದೆ ಇದು. ಕೇಳಿಸ್ಕೊಳ್ಳಿ, ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ್ದಾರೆ, ಇಮ್ರಾನ್ ಮಸೂದ್ ಮಾತಾಡಿದ್ದಾರೆ. ರಾಜ್ಯಸಭೆಯಲ್ಲೂ ಕೂಡ ಇದೆ. ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯಸಭೆಯ ಸಭಾಪತಿ CP ರಾಧಾಕೃಷ್ಣನ್, ಉಪರಾಷ್ಟ್ರಪತಿಗಳಿಗೆ ನಿಯಮಗಳ ವಿಷಯದಲ್ಲಿ ಸ್ವಲ್ಪ ಮಾತಿಗೆ ಮಾತು ಬೆಳೀತು. ಎಕ್ಸೆಪ್ಷನಲ್ ಸಿಚುವೇಷನ್ನಲ್ಲಿ ಚರ್ಚೆಗೆ ಅವಕಾಶ ಕೊಡೋದಕ್ಕೂ ಕಂಡ ವಿಷಯಕ್ಕೆ ಚರ್ಚೆಗೆ ಅವಕಾಶ ಕೊಡೋದಕ್ಕೂ ವ್ಯತ್ಯಾಸ ಇದೆ ಅಂತ ಅದೊಂದು ಸಲ ನೋಡ್ಕೊಂಬನ್ನಿ. ಸರ್, I have given a notice under Rule 267 of the Rules of Procedure. Gangeji, it is already, I have given the ruling. That ruling has not been designed by me. That has been designed by our predecessor, Krishna Gandhi ji, under the membership of Manmohan Singh ji, Pranab Mukherjee, Vajpayee ji, and so many leading personalities. Again and again we are raising this. This is, see, I have to go by the rules or I have to break the rules. You tell me. In this house only, Honorable Deputy Chairman, he told in some important occasions. Rarest of the rarest occasion, then only it is possible. This is a rarest subject. The rarest of the rarest should be consensus of the whole house. It is not there what I can do. It is never happened in the history of India that the boys were beaten and they were dragged. The palace House is getting again to make arrangements and Amit Shah is responsible. ಕಿರಣ್ ರಿಜಿಜು ಸಂಸದೀಯ ವ್ಯವಹಾರಗಳ ಸಚಿವರು ವಿಪಕ್ಷಗಳನ್ನು ಪರಿಪರಿಯಾಗಿ ಬೇಡಿಕೊಂಡರು. ಇದು ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯ. ದೇಶದಲ್ಲಿ ಶಾಶ್ವತವಾಗಿ ಪರೀಕ್ಷಾ ಅಕ್ರಮಗಳನ್ನು ನಿಲ್ಲಿಸಬೇಕು ಅನ್ನುವ ಉದ್ದೇಶದೊಂದಿಗೆ ತರ್ತಾ ಇರುವ ಬಿಲ್ಲು. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಚರ್ಚೆಗೆ ಒಪ್ಕೊಳ್ಳಿ ಅಂತ ಅವ್ರಿಗೇನು ಒಪ್ಸೋದಕ್ಕಾಗಲಿಲ್ಲ. ಕಿರಣ್ ರಿಜಿಜು ಮನವಿ, ಅದನ್ನೊಂದು ಸಲ ನೋಡ್ಕೊಳ್ಳಿ. सर, सारे मेंबर तैयारी के साथ आए हैं और अपोजिशन के भी कई मेंबर्स ने अमेंडमेंट दिए हैं, वो भी तैयारी करके आए हैं. बहुत ही महत्वपूर्ण बच्चों के लिए, युवाओं के लिए, छात्रों का जिंदगी के लिए ये महत्वपूर्ण बिल है. सब बोलने वाले वक्ता भी तैयार है, फिर भी जानबूझ करके कांग्रेस पार्टी और उसके कुछ साथी जानबूझ करके आज इतना महत्वपूर्ण बिल पे चर्चा होने नहीं दे रहे हैं. मैं बहुत दुखी मन के साथ कह रहा हूँ. पहले दिन तो वो कह रहे थे कि चर्चा करना चाहिए, एग्जाम का मामला है, बच्चों का मामला है. अब जब चर्चा करने के लिए इतना महत्वपूर्ण बिल लेकर के जब आया है, टाइम भी दे चुके हैं, 6 घंटे स्पीकर साहब ने और टाइम देंगे, आप चाहते तो और टाइम देंगे, फिर भी ये कर रहे हैं. ये अच्छा नहीं लग रहे हैं. मैं कांग्रेस के साथियों को कहना चाहता हूँ, ऐसा काम मत कीजिए. ये आपका जो इमेज है बहुत गिर चुका है और बहुत बदनाम होने वाला काम मत कीजिए. पूरा पार्टी एकजुट होकर के हमारे युवाओं का, छात्रों का जिंदगी को ठीक करने के लिए महत्वपूर्ण बिल पे सब हिस्सा लेना चाहिए. मैं फिर से अपील करना चाहता हूँ. आप ಆಡಳಿತ ಪಕ್ಷದ ಯಾವ ಸದಸ್ಯರು ಏನು ಕೇಳ್ಕೊಂಡ್ರು ವಿಪಕ್ಷದಗಳವರು ಒಪ್ಪಲಿಲ್ಲ. ಚರ್ಚೆಗೆ ಗಲಾಟೆ ಆಗ್ತಾ ಇತ್ತು. ಇವರೊಂದು ಚರ್ಚೆ ಮಾಡಬೇಕು ಅನ್ನೋದು, ಅವರೊಂದು ಚರ್ಚೆ ಮಾಡಬೇಕು ಅನ್ನೋದು. ಫೈನಲಿ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ವಿರೋಧ ಪಕ್ಷದ ಸದಸ್ಯರುಗಳನ್ನೆಲ್ಲ ಕೂಡಿಸ್ಕೊಂಡು ಮಾತಾಡಿ ಕನ್ವಿನ್ಸ್ ಮಾಡಿದ್ರು. ನಾಳೆಯಿಂದ ಚರ್ಚೆ ಶುರುವಾಗುತ್ತಂತೆ. ಓಂ ಬಿರ್ಲಾ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕಾಯಿತು. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸಂಸತ್ತಿನಲ್ಲಿ ಚರ್ಚೆಯಾಗಲಿ ಅಂತ ನಾಳೆ ಮಸೂದೆಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡುವುದಕ್ಕೆ ವಿರೋಧ ಪಕ್ಷದ ಸದಸ್ಯರುಗಳು ಒಪ್ಕೊಂಡಿದ್ದಾರೆ. ಇದರ ಮಧ್ಯೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಧರ್ಮೇಂದ್ರ ಪ್ರಧಾನ್ ಫಾರ್ ದ ಫಸ್ಟ್ ಟೈಮ್ ಸೆಷನ್ನಿಗೆ ಬಂದರು.
ಚಕಾರ ಮಾತಾಡಲಿಲ್ಲ, ಮಾಧ್ಯಮದ ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ. ನಮಸ್ಕಾರ ಮಾಡ್ಕೊಂಡು ದಾಟ್ ಹೋದ್ರು. ಧರ್ಮೇಂದ್ರ ಪ್ರಧಾನರಿಗೆ ಆಡಳಿತ ಪಕ್ಷದ ಸದಸ್ಯರಿಂದ ಅದ್ದೂರಿ ಸ್ವಾಗತ. ಇದು ಸಂಸತ್ ಭವನದ ಒಂದು ಗೇಟು, ಇನ್ನೊಂದು ಗೇಟ್ನಲ್ಲಿ ಆ ಕಡೆ ಕಾಂಗ್ರೆಸ್ನವರ ಪ್ರತಿಭಟನೆ ನಡೀತಾ ಇತ್ತು. ನೋಡಿ ಅಲ್ಲಿ ಅದು ಒಡಿಸ್ಸಾದ ಸಾಂಪ್ರದಾಯಿಕ ಟೋಪಿ ಶಾಲೆಲ್ಲ ಹಾಕಿ ಜೈಕಾರ ಕೂಗಿ ಸ್ವಾಗತಿಸಿದರು BJP MP ಗಳು. ಇಲ್ಲಿ ನೋಡಿ, BJP ಸದಸ್ಯರಿಂದ ಜೈಕಾರ, ವಿರೋಧ ಪಕ್ಷದ ಸದಸ್ಯರುಗಳಿಂದ ಧಿಕ್ಕಾರ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟಿಗೆ ಮತ್ತೊಂದು ಪ್ರತಿಕ್ರಿಯೆ ಅನ್ನುವಂತೆ ಫಸ್ಟ್ ಏನಾಯಿತು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವ ನಿರ್ಧಾರ ಘೋಷಣೆ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೂ ಅದಕ್ಕೆ ಪ್ರತಿಕ್ರಿಯೆನೇ. ಈಗ ನಂದನ್ ನಿಲೇಕಣಿಯವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದಾರೆ. ಭವಿಷ್ಯದಲ್ಲಿ ಈ ರೀತಿಯ ಅಧ್ವಾನಗಳನ್ನು ತಪ್ಪಿಸುವುದು ಹೇಗೆ ಅನ್ನುವ ಸಲಹೆ, ರಿಪೋರ್ಟ್ ಕೊಡೋದಕ್ಕೆ. ವೈ ನಂದನ್ ನಿಲೇಕಣಿ? ನಂದನ್ ನಿಲೇಕಣಿ ಯಾರಂತ ಗೊತ್ತು, ಅಚ್ಚಗನ್ನಡಿಗ, ಇನ್ಫೋಸಿಸ್ನ ಸಂಸ್ಥಾಪಕರ ತಂಡದಲ್ಲಿದ್ದಂಥವರು. ಜೊತೆಗೆ ಈ ದೇಶಕ್ಕೆ ಆಧಾರ್ ಕೊಡುವಲ್ಲಿ ದೊಡ್ಡ ಪಾತ್ರ ನಂದನ್ ನಿಲೇಕಣಿಯವರದ್ದು. ಮುಂದಿನ ದಿನಗಳಲ್ಲಿ ಕ್ವಶ್ಚನ್ ಪೇಪರ್ ಲೀಕ್ನಂಥ ಅಧ್ವಾನಗಳನ್ನು ನಿಲ್ಲಿಸಬೇಕು ಅಂದರೆ ಹೈ ಲೆವೆಲ್ ಟೆಕ್ನಾಲಜಿ ಬಳಕೆಯಾಗಬೇಕು. ತಂತ್ರಜ್ಞಾನದಿಂದ ಸಾಧ್ಯ ಇದು. ಎಲ್ಲ ಒಂದು ಕಡೆ ಪ್ರಿಂಟ್ ಆಗುತ್ತೆ, ಪ್ರಿಂಟ್ ಆಗಿದ್ದು ಬಂಡಲ್ ಆಗಿ ಅದನ್ನು ಊರಿಂದ ಊರಿಗೆ ಸಾಗಿಸ್ತೀವಿ, ಹಾಗೆಲ್ಲ ಆಗಲ್ಲ. ತುಂಬ ದೊಡ್ಡ ಮಟ್ಟದ ತಂತ್ರಜ್ಞಾನದ ಬಳಕೆಯಾಗಬೇಕು. ನಂದನ್ ನಿಲೇಕಣಿ ಅವರ ನೇತೃತ್ವದಲ್ಲಿ ಕಮಿಟಿ ರಚನೆಯಾಗಿದೆ. ಸೋಮನಾಥ್ ಅವರಿದ್ದಾರೆ, ಇಸ್ರೋದ ಮಾಜಿ ಚೇರ್ಮನ್ ಸೋಮನಾಥ್ ಅವರಿದ್ದಾರೆ. ತಪನ್ ಡೇಕಾ, ಇಂಟೆಲಿಜೆನ್ಸ್ ಬ್ಯೂರೋದ ಮಾಜಿ ಡೈರೆಕ್ಟರ್. ಕಾಮಕೋಟಿ, IITಯಲ್ಲಿ ಕೆಲಸ ಮಾಡಿದಂಥವರು, IIT ಚೆನ್ನೈನ ಡೈರೆಕ್ಟರ್ ಆಗಿದ್ದರು. ಅನಿತಾ ಕಮಲ್, ಶಿಕ್ಷಣ ಇಲಾಖೆಯ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅಮೃತ್ ಲಾಲ್ ಮೀನಾ, ಸರಕು ಸಾಗಣೆ ತಜ್ಞರು. ಅಮೃತ್ ಲಾಲ್ ಮೀನಾ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ತೆರವಾದ ಶಿಕ್ಷಣ ಇಲಾಖೆಯ ಜವಾಬ್ದಾರಿ, ಹೆಚ್ಚುವರಿ ಜವಾಬ್ದಾರಿ ಕನ್ನಡಿಗರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಬಿತ್ತು. ಪ್ರಹ್ಲಾದ್ ಜೋಶಿ ಅವರಿಗೆ ಮೊದಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಜೊತೆಗೆ ನವೀಕರಿಸಬಹುದಾದ ಇಂಧನಗಳ ಇಲಾಖೆ ಇತ್ತು. ಈಗ ಅವರು ಹೆಚ್ಚುವರಿಯಾಗಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಘೋಷಣೆ ಆದ ತಕ್ಷಣ ಅಧಿಕಾರ ವಹಿಸಿಕೊಂಡರು. ನೆನ್ನೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಅದರ ಜೊತೆಗೆ ಮತ್ತೊಬ್ಬ ಕನ್ನಡಿಗರಿಗೆ ಭವಿಷ್ಯದಲ್ಲಿ ಹಿಂಗಾಗದಂತೆ ತಡೆಯುವ ಸಲಹೆಗಳನ್ನು ಕೊಡುವುದಕ್ಕೆ ರಚನೆಯಾಗಿರುವ ಟಾಸ್ಕ್ ಫೋರ್ಸ್ನ ನಾಯಕತ್ವ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಘೋಷಣೆ ಮಾಡಿದ್ರು, ಕೇಳಿಸ್ಕೊಳ್ಳಿ. फ्रेंड्स, विद्यार्थियों के भविष्य के लिए भारत सरकार लगातार अनेकविध कदम उठा रही है. जिन लोगों ने विद्यार्थियों के भविष्य के साथ खिलवाड़ किया वे जेलों में सड़ रहे हैं. हमने फास्ट ट्रैक कोर्ट बना चुके हैं. हम कल पार्लियामेंट के अंदर भी कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं. लेकिन हमें भविष्य के लिए सोचना है. हमारी परीक्षा पद्धति विश्वस्त हो, हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा टेक्नोलॉजी का उपयोग हो. इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन निलेकनी जी के नेतृत्व में एक हाई पावर टास्क फोर्स बनाने का निर्णय किया है, जो एग्जामिनेशन रिफॉर्म की तरफ फोकस करेगा और जल्द से जल्द आने वाली परीक्षाओं की विश्वसनीयता को सुनिश्चित करने का काम इसके रिपोर्ट के आधार पर कर दिया जाएगा. बहुत बहुत धन्यवाद. ನಂದನ್ ನಿಲೇಕಣಿ ಅವರು 2014ರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದರು. ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಅವರಿದ್ದರು. ಅನಂತಕುಮಾರ್ ಅವರ ವಿರುದ್ಧ 2 ಚಿಲ್ಲರೆ ಲಕ್ಷದಿಂದ ಚುನಾವಣೆ ಸೋತಿದ್ರು. ಅವರು ಈಗ ಟಾಸ್ಕ್ ಫೋರ್ಸ್ನ ನೇತೃತ್ವವನ್ನು ವಹಿಸಲಿದ್ದಾರೆ. ಇನ್ನೊಂದು ಕಡೆ ಪ್ರತಿಭಟನೆಯನ್ನು ಈ ಸರ್ಕಾರ ಹ್ಯಾಂಡಲ್ ಮಾಡಿದ ರೀತಿ ಕೂಡ ಸಾಕಷ್ಟು ವಿವಾದಗಳಿಗೆ ಕಾರಣ ಆಗಿದೆ. ರಾಹುಲ್ ಗಾಂಧಿ ಅವರು ಪೆಲೆಟ್ ಗನ್ನ ಏಟಿನಿಂದ ಗಾಯಗೊಂಡ ವ್ಯಕ್ತಿಯೊಬ್ಬರನ್ನು ನಿಲ್ಲಿಸಿಕೊಂಡು ಪ್ರೆಸ್ ಮೀಟೇ ಮಾಡಿದ್ರು.
ಅದಾದ ಮೇಲೆ ಬೇರೆ 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 ರಾಜ್ಯಗಳಲ್ಲಿ ಈ ಪ್ರತಿಭಟನೆ ನಡೀತಾ ಇತ್ತಲ್ಲ, ಬಿಹಾರದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ AK-47 ಯೂಸ್ ಆಗಿದೆ. ನೋಡ್ತಾ ಇದ್ದೀರಲ್ಲಿ ಪೊಲೀಸ್ ಸಿಬ್ಬಂದಿಯೊಬ್ಬರ ಕೈಯಲ್ಲಿ ಅನ್ಡೌಟೆಡ್ಲಿ AK-47 ಅದು ಬಳಕೆ ಆಗಿದೆ ಅಂದರೆ ಸುಮ್ಮನೆ ತೋರಿಸ್ಕೊಂಡು ತಗೊಂಡಾಗಿಲ್ಲ ಅದನ್ನು. ಹಿ ಹ್ಯಾಸ್ ಫೈರ್ಡ್ ಇಟ್. ಪುಣ್ಯಕ್ಕೆ ಗುಂಡು ಬಿದ್ದಿಲ್ಲ ಯಾರಿಗೂ, ಗುಂಡು ಪುಣ್ಯಕ್ಕೆ ಬಿದ್ದಿಲ್ಲ ಯಾರಿಗೂ. ಭಯಂಕರ ಅಂದರೆ ಭಯಂಕರ ಪವರ್ಫುಲ್ ವೆಪನ್ ಅದು. ಈ ಮುಂಬೈ ಟೆರರ್ ಅಟ್ಯಾಕ್ ಆದಾಗ ಒಂದು AK-47 ಗುಂಡಿನ ಶಕ್ತಿ ಏನು ಅಂತ ಒಂದು ವಾಕ್ಥ್ರೂ ಮಾಡಿದ್ದೆ ನಾನು. ಹೇಗೆ ಒಂದು ಗುಂಡು ಭಯೋತ್ಪಾದಕನ ಬಂದೂಕಿನಿಂದ ಹಾರಿ ಯಾವ ಯಾವ ಗಟ್ಟಿಯಾದ ವಸ್ತುಗಳನ್ನು ದಾಟ್ಕೊಂಡು ಹೋಗಿದೆ, ಅದು ಎಷ್ಟು ದೂರ ಹೋಗಬಲ್ಲದು ಅಂತ ಹತ್ತಿರ ನಿಂತ್ಕೊಂಡು ಫೈರ್ ಮಾಡಿದರೆ 10 ಜನರನ್ನು ತಿಳ್ಕೊಂಡು ಹೋಗ್ಬಿಡುತ್ತೆ ಅದ್ರ ಗುಂಡು. ಪುಣ್ಯ ಬಳಕೆಯಾಗಿಲ್ಲ. ಇಲ್ಲಿ AK-47 ತೆಗೆದುಕೊಂಡು ಹೋದಂಥ ಪೊಲೀಸ್ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಲಾಗಿದೆಯಂತೆ. ಹಾಗೆಲ್ಲ ಪರ್ಮಿಷನ್ ಇಲ್ಲ ರೀ. ನೀವು ಗಲಭೆ ನಿಯಂತ್ರಣಕ್ಕೆಲ್ಲ AK-47 ತಗೊಂಡು ಹೋಗೋಕ್ಕಿದೇನು ಪಾಕಿಸ್ತಾನನ? ಸಿವಾನಿನ SP ಮಾತಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದೀವಿ ಅವ್ರನ್ನ, ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ. ಬಿಹಾರದಲ್ಲಿ ಗಲಭೆ ನಿಯಂತ್ರಣಕ್ಕೆ AK-47 ಬಳಕೆಯ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಸರ್ಕಾರ AK-47 ಬಳಸ್ತಾ ಇದೆ. ದೆಹಲಿಯಲ್ಲಿ ಪೆಲೆಟ್ ಗನ್ ಬಳಸಿದ್ರು, ಬಿಹಾರದಲ್ಲಿ AK-47 ಬಳಸಿದ್ದಾರೆ. ಬಿಹಾರದಲ್ಲಿ ನೂರಾರು ವಿದ್ಯಾರ್ಥಿಗಳ ಮೇಲೆ FIR ಹಾಕಲಾಗ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ FIR ಹಾಕಲ್ಲ ಅನ್ನುವ ಭರವಸೆ ಎಲ್ಲಿಗೆ ಹೋಯಿತು? ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಲಿ ಅಂತ. ಬಿಹಾರ ಗೌರ್ಮೆಂಟ್ ಭಯಂಕರ ಸೀರಿಯಸ್ ಇದೆ ಇದ್ರ ಬಗ್ಗೆ. ಆ್ಯಕ್ಚುಲಿ ಇವತ್ತು ಯಾರೋ ಹೇಳ್ತಾ ಇದ್ರು, ಕೆಲವು ಪತ್ರಿಕೆಗಳ ಮುಖಪುಟದಲ್ಲಿ 100 ಫೋಟೋ ಪ್ರಿಂಟ್ ಮಾಡಿದಾರಂತೆ. ಗಲಭೆ ಮಾಡಿದ ವಿದ್ಯಾರ್ಥಿಗಳ ಫೋಟೋ ಹಾಕಿ ದೇ ಆರ್ ವಾಂಟೆಡ್ ಅಂತ ಪ್ರಿಂಟ್ ಮಾಡಿದಾರಂತೆ. ಅವರು ವಿದ್ಯಾರ್ಥಿಗಳಲ್ವಾ ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ಗಲಭೆ ಮಾಡ್ತಾ ಇರುವ ದೃಶ್ಯಗಳು ಸಿಕ್ಕಿದ್ದಾವೆ. ಬೆಂಕಿ ಹಚ್ತಾ ಇರೋದು, ಗಾಡಿ ಪಲ್ಟಿ ಮಾಡ್ತಾ ಇರೋದು, ಕಲ್ಲು ತೂರ್ತಾ ಇರೋದು, ಅವುಗಳನ್ನೇ ಫೋಟೋ ಮಾಡಿ 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 ಪ್ರಿಂಟ್ ಹಾಕಿದಾರಂತೆ. ಇವರ ಬಗ್ಗೆ ಮಾಹಿತಿ ಕೊಡಿ ಅಂತ. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಹತ್ತಿಕ್ಕುವುದಕ್ಕೆ ಲಾಠಿ ಚಾರ್ಜ್ ಸೇರಿದಂತೆ ಪೊಲೀಸರು ಬಲಪ್ರಯೋಗ ಮಾಡಿದ ವಿಷಯ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ನೋಡಿ, ಈ ವಿಷಯಗಳಲ್ಲಿ ಸುಪ್ರೀಂ ಕೋರ್ಟು ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವುದು ಹುಟ್ಟಿಕೊಂಡಿದ್ದೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಕಮೆಂಟ್ನ ಕಾರಣಕ್ಕೆ ತುಂಬ ಎಚ್ಚರಿಕೆಯಿಂದ ಕಮೆಂಟ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠದ ಎದುರಿಗೆ ವಿಷಯ ಹೋಗಿತ್ತು. ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಲಾಠಿ ಚಾರ್ಜ್ ಸರಿಯಲ್ಲ. ಶಾಂತಿಯುತ ಪ್ರತಿಭಟನೆಗಳು, ಹೋರಾಟಕ್ಕೆ ಸಂವಿಧಾನದ ಬಲ ಇದೆ. ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಮಾತ್ರ ಲಾಠಿ ಚಾರ್ಜ್ ಮಾಡಬೇಕಿಲ್ಲ. ಪ್ರಜಾಪ್ರಭುತ್ವಕ್ಕೆ ಅಗತ್ಯವಾದ ಸ್ವಯಂ ಶಿಸ್ತು ಪೊಲೀಸರಿಗೆ ತುಂಬ ಅಗತ್ಯ. ಪೊಲೀಸ್ ದೌರ್ಜನ್ಯದ ಆರೋಪಗಳ ಸ್ವತಂತ್ರ ಪರಿಶೀಲನೆಯಾಗಬೇಕು. ಪೊಲೀಸ್ ದೌರ್ಜನ್ಯದ ಆರೋಪಗಳ ಸ್ವತಂತ್ರ ಪರಿಶೀಲನೆಯಾಗಬೇಕು ಅಂದರೆ ಪೊಲೀಸರು ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಾಗ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೋಲ್ಸೇಲ್ ಆಗಿ ಸಾರಾಸಗಟಾಗಿ ಹೇಳಿಬಿಡೋದಕ್ಕಾಗೋದಿಲ್ಲ. ಇಂಡಿವಿಜುವಲ್ ಇನ್ಸಿಡೆಂಟ್ಗಳ ಇನ್ವೆಸ್ಟಿಗೇಷನ್ ಆಗಬೇಕು. ದೇಶಾದ್ಯಂತ ಪ್ರತಿಭಟನೆಗಳ ನಿರ್ವಹಣೆಗೆ ಏಕರೂಪದ ನಿಯಮ ಅಗತ್ಯ. ಏಕರೂಪದ ಪ್ರತಿಭಟನೆಗಳು ನಡೆದರೆ ಏಕರೂಪದ ನಿಯಮ ಮಾಡಿ ಅದನ್ನು ನಿಯಂತ್ರಿಸಬಹುದು. ಪ್ರತಿಭಟನೆಗಳು ಏಕರೂಪದ್ದಾಗಿರೋದಿಲ್ವೇ? ಸಮಾಜ ವಿರೋಧಿ ಶಕ್ತಿಗಳು ಇದ್ದರೆ ಸಮರ್ಥವಾಗಿ ನಿಭಾಯಿಸಬೇಕು. ನೋಡಿ, ಈ ಸೆಂಟೆನ್ಸ್ ಹೇಳುವ ಮೂಲಕ ಪೊಲೀಸರಿಗೂ ಬೇಜಾರಾಗಿರಬಾರ್ದು ಹಂಗೆ ಹೇಳಿದ್ದಾರೆ. ಸಮಾಜ ವಿರೋಧಿ ಶಕ್ತಿಗಳು ಇದ್ದರೆ ಸಮರ್ಥವಾಗಿ ಅಂದರೆ ಲಾಠಿ ಬೇಕು ಅಂದರೆ ಲಾಠಿಯಿಂದ ಆಗೋದಿಲ್ಲ ಅಂದರೆ ಅಶ್ರುವಾಯುವಿಂದ ಆಗೋದಿಲ್ಲ ಅಂದರೆ ರಬ್ಬರ್ ಗುಂಡಿಂದನೂ ಆಗೋದಿಲ್ಲ ಅಂದರೆ ಬಂದೂಕು. ಸಮರ್ಥವಾಗಿ ನಿಭಾಯಿಸಬೇಕು. ಪ್ರತಿಭಟನೆ ವೇಳೆ ಪೊಲೀಸರ ಮೇಲಿನ ದಾಳಿ, ಹಲ್ಲೆಯು ಆತಂಕಕಾರಿ. ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ಇದನ್ನು ಹೇಳ್ತಾ ಇದೆ. ಹೌದಲ್ಲ? ಯಾರೋ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದೆ ನಾನು. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ನಡೀತಾ ಇತ್ತು. ಅದರ ಪ್ರತಿನಿಧಿಗಳು ಬಂದು ಮಾತುಕತೆಗೆ ಕೂತ್ಕೊಂಡ್ರು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ. ಎಲ್ಲ ವಿಷಯಗಳು ಚರ್ಚೆ ಆದವಲ್ಲಿ, ಎಲ್ಲ ವಿಷಯಗಳು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಪ್ರತಿಭಟನಾಕಾರರ ಮೇಲೆ FIR ಹಾಕಬಾರ್ದು, ಹಾಕಿರುವ FIRಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಕೇವಲ ದಿಲ್ಲಿಯಲ್ಲಿ ಮಾತ್ರ ಅಲ್ಲ,
ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಮಿತ್ರ ಪಕ್ಷಗಳ ಸರ್ಕಾರಗಳಿದೆಯೋ ಆ ಎಲ್ಲ ಸರ್ಕಾರಗಳ ಅಡಿಯಲ್ಲಿ ಹಾಕಲಾಗಿರುವ FIRಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಒಪ್ಕೊಂಡಿದೆ ಅಂತೆಲ್ಲ ಹೇಳಿದ್ರು. ಒಬ್ಬ ನಿವೃತ್ತ ಪೊಲೀಸ್ ಸಿಬ್ಬಂದಿ ಪ್ರಶ್ನೆ ಕೇಳ್ತಾ ಇದ್ರು. ಎಲ್ಲ ಕರೆಕ್ಟು. 125 ಪೊಲೀಸರು ದಿಲ್ಲಿಲೇ ಹೊಡೆತ ತಿಂದ್ರಲ್ಲ, ಅವ್ರ ವಿಷಯ ಏನಾದ್ರು ಚರ್ಚೆಗೆ ಬಂತಾ ಬರಲಿಲ್ವಾ ಅಂತ. ಮಾತುಕತೆಗಳ ಮಧ್ಯದಲ್ಲಿ ಹೊಡೆತ ತಿಂದ ಪೊಲೀಸರ ಬಗ್ಗೆ ಕಾಕ್ರೋಚ್ ಜನತಾ ಪಾರ್ಟಿಯವ್ರು ಏನು ಕೇಳೋದಿಲ್ಲ, ಬಟ್ ಸರ್ಕಾರದ ಕಡೆಯಿಂದ ಅವರು ಕೇಳಬೇಕಾಗಿತ್ತಲ್ಲ. ನಿಮ್ಮವ್ರಿಗೆ ಹೊಡೆತ ಬಿದ್ದಿದೆ ಬರೋಬ್ಬರಿಯಪ್ಪ, ನಮ್ಮವ್ರಿಗೂ ಆಗಿದೆಯಲ್ಲ. ಪೊಲೀಸರು ಅಂದರೆ ಸರ್ಕಾರದ ಭಾಗವಾಗಿ ಅಲ್ಲಿ ನಿಂತ್ಕೊಂಡಿರ್ತಾರೆ. ಅವರು ಲಾ ಆ್ಯಂಡ್ ಆರ್ಡರ್ ನಿಭಾಯಿಸುವ ಗುರುತರವಾದ ಜವಾಬ್ದಾರಿಯ ಜೊತೆಗೆ ನಿಂತ್ಕೊಂಡಿರ್ತಾರೆ. ಅಲ್ಲಿ ಅವರಿಗೆ ಬಿದ್ದ ಏಟುಗಳ ಬಗ್ಗೆ ಕೂತ್ಕೊಂಡು ಮಾತಾಡೋರಾದರೂ ಯಾರು? ಎಲ್ಲ ಆಯಿತು, ಹೋರಾಟ ನಡೀತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯಿತು. ಅವರ ಉಳಿದ ಬೇಡಿಕೆಗಳಿಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಒಪ್ಕೊಂಡಿದೆ ಅನ್ನೋದು ಇನ್ನೂ ಡಿಬೇಟೇಬಲ್. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೋಗಿದ್ದಾವೆ. ಪೊಲೀಸರು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಗಲಭೆಕೋರರನ್ನು ಒಳಗಡೆಯಿಂದ ಎಳ್ಕೊಂಬರುವ ದೃಶ್ಯಗಳಿಂದ ಸೋಷಿಯಲ್ ಮೀಡಿಯಾ ತುಂಬ ಹೋಗಿದೆ. ಕೆಲವರು ಹಾಸ್ಟೆಲಿನ ಟಾಯ್ಲೆಟ್ಗಳಲ್ಲೆಲ್ಲ ಬಚ್ಚಿಟ್ಕೊಂಡಿದ್ರು, ಕೂದಲು ಹಿಡಿದು ಎಳ್ಕೊಂಬಂದಿದ್ದಾರೆ ಅವ್ರನ್ನ. ಇದೆಲ್ಲದರ ನಡುವೆ ಅಂಥವರಿಂದ ಕಾಕ್ರೋಚ್ ಜನತಾ ಪಾರ್ಟಿ ತನ್ನನ್ನು ತಾನು ಡಿಸ್ಟೆಂಟ್ ಮಾಡ್ಕೊಂಡಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರು ಹೇಳಿದ್ರು, ಗಲಾಟೆ ಮಾಡಿದವ್ರಿಗೂ ನಮಗೂ ಸಂಬಂಧನೇ ಇಲ್ಲ, ಅದರ ಅರ್ಥ ನೀವು ಅವ್ರನ್ನ ಏನಾದ್ರು ಮಾಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ಹೇಳ್ದಂಗೆ. ಅವರು ಯಾರ್ಯಾರು ಗಲಾಟೆ ಮಾಡಿದ್ರು, ಗಲಭೆ ಮಾಡಿದ್ರು, ಯಾರ್ಯಾರು ಹಿಂಸಾತ್ಮಕವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು, ಯಾರು ಕಾನೂನು ಕೈಗೆತ್ಕೊಂಡ್ರಲ್ಲ, ಅವ್ರಿಗೂ ಕಾಕ್ರೋಚ್ ಜನತಾ ಪಾರ್ಟಿಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು ಅವರು. ಸೊ ಇನ್ನೇನಿದೆ, ಖುಲ್ಲಿ ಚೂಟ್ ಸರ್ಕಾರಕ್ಕೆ ಗಲಭೆ ಮಾಡಿದವರನ್ನು ಒಬ್ಬೊಬ್ಬರನ್ನಾಗಿ ಐಡೆಂಟಿಫೈ ಮಾಡಿ ಎಳ್ಕೊಂಡು ಬರೋದಕ್ಕೆ. ಈ ಪ್ರತಿಭಟನೆಯ ಸಕ್ಸಸ್ ಪಾರ್ಟಿ ನಡೀತು. ಸಕ್ಸಸ್ ಪಾರ್ಟಿ ಅಂತಲೇ ಕರೀತಾರೆ ಅದಕ್ಕೆ. ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಆಯ್ತಂತೆ. ಇವತ್ತು ಬಹುಚರ್ಚಿತ ವಿಡಿಯೋಗಳ ಪೈಕಿ ಇದು ಒಂದು. ಕಾಕ್ರೋಚ್ ಜನತಾ ಪಾರ್ಟಿಯವರು ಸೆಲೆಬ್ರೇಟ್ ಮಾಡಿದ್ರು ಈ ಯಶಸ್ಸನ್ನು. ನೀಟ್ ಕ್ವಶನ್ ಪೇಪರ್ ಲೀಕ್ ಮತ್ತು ಆನಂತರ ಘೋಷಿಸಲಾದ ಮರುಪರೀಕ್ಷೆಯ ಕಾರಣಕ್ಕೆ ಆಘಾತಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ 21 ವಿದ್ಯಾರ್ಥಿಗಳ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಂತಾಯಿತು ಅಂತ ಕೆಲವರು ಪೋಸ್ಟ್ ಮಾಡಿದ್ದು ನೋಡಿದೆ ನಾನು ಈ ವಿಡಿಯೋಗೆ. ಇನ್ನು ಸೋನಮ್ ವಾಂಗ್ಚುಕ್ 26 ದಿನಗಳ ಕಾಲ ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. 11 kg ವೇಟ್ ಲಾಸ್ ಆಯಿತು. 24ನೇ ದಿನಕ್ಕೆ ಸರ್ಕಾರ ಕೋರ್ಟಿನ ಸೂಚನೆಯ ಮೇರೆಗೆ ಅಂಥೇಳಿ ಸರ್ಕಾರ ಇವರನ್ನು ಕರ್ಕೊಂಡು ಹೋಗಿ ವೇದಾಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತು. ಹಾಸ್ಪಿಟಲ್ ಬೆಡ್ ಮೇಲೂ ಇವರು ಪ್ರತಿಭಟನೆಯನ್ನು, ಉಪವಾಸ ಸತ್ಯಾಗ್ರಹವನ್ನು ಮುಂದುವರೆಸಿದರು. ಒಂದು ಹಂತದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬೇಡಿಕೆಯನ್ನು ಸೋನಮ್ ವಾಂಗ್ಚುಕ್ ಕೈಬಿಟ್ಟರು. ಅದಾದ ನಂತರ ಉಳಿದ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇಬ್ಬರು ಕೇಂದ್ರ ಸಚಿವರು ಬಂದು ಲಿಖಿತವಾಗಿ ಬರೆದುಕೊಟ್ಟ ನಂತರ ತಮ್ಮ ಉಪವಾಸವನ್ನು ಮುಗಿಸಿದ್ರು ಇವರು. ಇವತ್ತು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗಿ ರಾಜ್ಘಾಟ್ಗೆ ಬಂದರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ಸಮಾಧಿಗೆ ಬಂದು ನಮಸ್ಕರಿಸಿದರು. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಮುಗೀತು. ದೆಹಲಿಯಲ್ಲಿ ಇನ್ನೊಂದು ಆಂದೋಲನ, ಇನ್ನೊಂದು ಪ್ರತಿಭಟನೆ ಶುರುವಾಗಿದೆ. ಗಾಡಿ ಮಾರ್ಚ್ ಅಂತ. ಗಾಡಿ ಮಾರ್ಚ್ ಹೆಸರೇ ಹೇಳುವಾಗ ಇದು ಗಾಡಿಗಳಿಗೆ ಸಂಬಂಧಿಸಿದ್ದು, ಪೆಟ್ರೋಲ್ ಗಾಡಿಗಳಿಗೆ ಸಂಬಂಧಿಸಿದ್ದು. ಇಟ್ ಈಸ್ ಅಬೌಟ್ E20 ಪೆಟ್ರೋಲ್. E20 ಪೆಟ್ರೋಲನ್ನು ದೇಶದಲ್ಲಿ ಕಡ್ಡಾಯ ಮಾಡಲಾಗಿದೆ. ಒಂದು ವಾರದ ಹಿಂದೆ ಇದರ ಬಗ್ಗೆ ತುಂಬ ಡಿಟೇಲ್ ಆಗಿ ಮಾತಾಡಿದ್ವಿ ನಾವು. E20 ಹೆಸರೇ ಹೇಳುವ ಹಾಗೆ ಎಥನಾಲ್ 20. ಇದರಲ್ಲಿ 80% ಪೆಟ್ರೋಲ್ ಇರುತ್ತೆ, 20% ಎಥನಾಲ್ ಇರುತ್ತೆ. ಪೆಟ್ರೋಲು ತೈಲ ಬಾವಿಗಳಿಂದ ಬರುತ್ತೆ, ಕ್ರೂಡ್ ಆಯಿಲ್ ರಿಫೈನ್ ಮಾಡಿದಾಗ ಸಿಗುತ್ತೆ. ಎಥನಾಲ್ ಎಲ್ಲಿಂದ ಬರುತ್ತೆ? ಜಮೀನಿನಿಂದ, ಕೃಷಿ ಭೂಮಿಯಿಂದ ಬರುತ್ತೆ. ಮುಖ್ಯವಾಗಿ ಕಬ್ಬು, ಮೆಕ್ಕೆಜೋಳ, ಕೆಲವು ಸಂದರ್ಭದಲ್ಲಿ ಅಕ್ಕಿ, ಇದರಿಂದ ಎಥನಾಲ್ ತಯಾರು ಮಾಡ್ತಾರೆ. ಸಕ್ಕರೆ ಅಂಶ ಮತ್ತು ಸ್ಟಾರ್ಚ್ ಇರುವ ಯಾವುದಾದರೂ ವಸ್ತುವಿನಿಂದ ಎಥನಾಲನ್ನು ತಯಾರು ಮಾಡಬಹುದು. ಹಾಗೆ ತಯಾರು ಮಾಡ್ತಾರೆ. ದೇಶದಲ್ಲಿ ಮೊದಲು 1%, 5%, 10% ಹಿಂಗೆ ಮಾಡ್ತಾ
E20 ಕೆಪಾಸಿಟಿಗೆ ರೀಚ್ ಆಗುವ ಗುರಿ ಭಾರತದ್ದು 2030ಕ್ಕಿತ್ತು. 2030ರಲ್ಲಿ E20 ಪೆಟ್ರೋಲ್ ಬರಬೇಕು ಅಂತ. ಎಥನಾಲ್ ಪ್ರೊಡಕ್ಷನ್ ಭಾರತಕ್ಕೆ ತುಂಬ ಜಾಸ್ತಿ ಆಗಿದೆ. 2030ರಲ್ಲಿ ರೀಚ್ ಆಗಬೇಕಾದ ಗುರಿಯನ್ನು 2026ರಲ್ಲೇ ಭಾರತ ರೀಚ್ ಆಗಿದೆ. ಇದರಿಂದಾಗಿ ಪೆಟ್ರೋಲ್ ಗಾಡಿಗಳ ಎಂಜಿನ್ ಹಾಳಾಗ್ತಾ ಇದೆ, ಮೈಲೇಜ್ ಡ್ರಾಪ್ ಆಗ್ತಾ ಇದೆ ಅನ್ನುವ ಆಕ್ರೋಶ, ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇದೆ, ಹಾಗೇನಿಲ್ಲ, ಇದರ ಬಗ್ಗೆ ಟೆಸ್ಟಿಂಗ್ ಆಗಿದೆ ಅಂತ. ಟೊಯೋಟಾ ಕಂಪನಿಯವರು ಸ್ಪಷ್ಟನೆ ಕೊಟ್ಟರು. ಒಬ್ಬ ವ್ಯಕ್ತಿ ಟೊಯೋಟಾ ಕಾರ್ ತಗೊಂಡಿದ್ದೀನಿ, ನನ್ನ ಕಾರಿನ ಎಂಜಿನ್ನೇ ಹಾಳಾಗ್ಬಿಡ್ತು ಈ ಪೆಟ್ರೋಲ್ ಬಳಸಿದ್ರಿಂದ, ಟೊಯೋಟಾ ಕಂಪನಿಯವರು ಸರ್ವಿಸ್ ಮಾಡೋದಕ್ಕೂ ತಯಾರಿಲ್ಲ ಅಂತ ಆರೋಪ ಮಾಡಿದ್ದ ಒಬ್ಬ ವ್ಯಕ್ತಿ, ಯೂಟ್ಯೂಬರ್. ಆತನಿಗೆ ಟೊಯೋಟಾ ಕಂಪನಿಯವರು ನೋಟಿಸ್ ಕೊಟ್ರ ಅಥವಾ ಹೇಳಿದ್ರ? ನಾವು ಕೇಳಿದ್ರೆ ಆತ ಗಾಡಿ ಸರ್ವಿಸಿಗೆ ಬಿಡೋದಕ್ಕೆ ತಯಾರಿಲ್ಲ ಅಂಥೇಳಿ ಸರ್ವಿಸಿಗೆ ಬಿಟ್ಟು ಆ 2-3 ಧ್ವನಿಗಳು ಜೋರಾಗಿ ಎದ್ದಿದ್ವು, ಅವು ತಣ್ಣಗಾದವು. ಬಟ್ ಪ್ರತಿಭಟನೆ ತೆಹಸೀನ್ ಪೂನಾವಾಲಾ ಅಂತ ನೀವು ನ್ಯಾಷನಲ್ ಚಾನಲ್ಗಳಲ್ಲಿ ಡಿಬೇಟ್ಗಳಲ್ಲಿ ನೋಡಿರ್ತೀರಿ. ಅವರ ನೇತೃತ್ವದಲ್ಲಿ ಗಾಡಿ ಮಾರ್ಚ್ ಅಂತ ಶುರುವಾಗಿದೆ. ಇದು ಉಪ್ಪಿನ ಸತ್ಯಾಗ್ರಹದ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವರು. ಒಂದು ಕಡೆ ಟೊಯೋಟಾ ಕಂಪನಿಯವರು ನಮ್ಮ ವಾಹನಗಳ ಎಂಜಿನ್ ಮೇಲೆ E20 ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ರು. ಮತ್ತೊಂದು ಕಡೆ ಕನ್ಸ್ಯೂಮರ್ ಕೋರ್ಟಿನ ಒಂದು ಜಡ್ಜ್ಮೆಂಟು ಗಾಡಿ ರೀಪ್ಲೇಸ್ ಮಾಡಿಕೊಡಿ ಅವ್ರಿಗೆ ಅಂತ ಬಂದಿದೆ. ಎಥನಾಲ್ 20 E20 ಪೆಟ್ರೋಲ್ನಿಂದಾಗಿ ಗಾಡಿ ಹಾಳಾಗಿದೆ, ಮ್ಯಾನ್ಯುಫ್ಯಾಕ್ಚರರ್ ನಮಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಕನ್ಸ್ಯೂಮರ್ ಕೋರ್ಟ್ಗೆ ಒಬ್ಬ ವಾಹನ ಮಾಲೀಕ ಹೋದಾಗ ಗಾಡಿ ರೀಪ್ಲೇಸ್ ಮಾಡಿಕೊಡಿ ಅಂತಾನು ಕನ್ಸ್ಯೂಮರ್ ಕೋರ್ಟ್ನವರು ಆದೇಶ ಕೊಟ್ಟಿದ್ದಾರೆ. ಇದೆಲ್ಲವನ್ನು ವಿರೋಧಿಸಿ E10 ಪೆಟ್ರೋಲಿನ ಆಪ್ಷನನ್ನು ಕೊಡಿ ಅಂತ ಆಗ್ರಹಿಸಿ ಅವ್ರು ಕೇಳ್ತಾ ಇರೋದೇನು, E20 ಕಂಪಲ್ಸರಿ ಮಾಡಬೇಡಿ, E10 ಆಪ್ಷನ್ನಾಗಿ ಕೊಡಿ ಅಂತ. ಅಂದರೆ 10% ಎಥನಾಲ್, 90% ಪೆಟ್ರೋಲ್ ಇರುವ ಇಂಧನವನ್ನು ಆಪ್ಷನ್ನಾಗಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಹಂಗಿದೆಯಂತೆ. ಮತ್ತು ಇದರ ಒಟ್ಟಾರೆ ಪಾಲಿಸಿಯನ್ನು ಪಬ್ಲಿಕ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ, ನಿಮ್ಮ ಪಾಲಿಸಿ ಏನನ್ನೋದು ಎಲ್ರಿಗೂ ಗೊತ್ತಾಗಲಿ ಅಂತ. ತೆಹಸೀನ್ ಪೂನಾವಾಲಾ ಪ್ರತಿಭಟನೆ ಇದು. CJP ಪ್ರತಿಭಟನೆ ದಾರಿ ತಪ್ಪಿದ್ದರಿಂದ ತೆಹಸೀನ್ ಪೂನಾವಾಲಾ ಪಾಠ ಕಲ್ತಿದ್ದಾರೆ. ಎಥನಾಲ್ ಬ್ಲೆಂಡಿಂಗ್, 20% ಎಥನಾಲ್ ಬ್ಲೆಂಡಿಂಗ್ ವಿಷಯ ಬಿಟ್ಟರೆ ಇನ್ನೇನೂ ಈ ಪ್ರತಿಭಟನೆಯಲ್ಲಿ ಚರ್ಚೆಯಾಗುವುದಿಲ್ಲ, ಚರ್ಚೆಯಾಗಬಾರ್ದು ಅಂತ ಕಂಡೀಷನ್ ಅವ್ರದ್ದು. ಐ ವಿಲ್ ಲೀಡ್ ಇಟ್ ಫ್ರಮ್ ಫ್ರಂಟ್ ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ಹೇಳಿದ್ನಲ್ಲ, 2023ರ ನಂತರ ಪ್ರೊಡ್ಯೂಸ್ ಆದ, ಮ್ಯಾನ್ಯುಫ್ಯಾಕ್ಚರ್ ಆದ ವಾಹನಗಳು E20 ಅಂದರೆ 20% ಎಥನಾಲ್ ಬ್ಲೆಂಡ್ ಆಗಿರುವ ಇಂಧನಕ್ಕೆ ಕಂಪ್ಯಾಟಿಬಲ್ ಆಗಿದ್ದಾವಂತೆ. 2023ಕ್ಕಿಂತ ಮುಂಚೆ ಮ್ಯಾನ್ಯುಫ್ಯಾಕ್ಚರ್ ಆದ ಗಾಡಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ರು. ಅದನ್ನು ಪ್ರೂವ್ ಮಾಡೋದಕ್ಕೆ, ಅದನ್ನು ಗಟ್ಟಿಯಾದ ವಾದ ಮಾಡುವುದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಅಂತ. ತೆಹಸೀನ್ ಪೂನಾವಾಲಾ ಅವರ ಬೇಡಿಕೆ ಏನು? ಪೆಟ್ರೋಲಿಗೆ ಇಂತಿಷ್ಟು ರೂಪಾಯಿ ಅಂತ ಆಗುತ್ತೆ 1 ಲೀಟ್ರಿಗೆ. ಎಥೆನಾಲ್ ಅದರ ಅರ್ಧ ರೇಟ್ನಲ್ಲಿ ಸಿಗುತ್ತಂತೆ, ಅಂದರೆ ಕಾಸ್ಟ್ ಆಫ್ ಮ್ಯಾನ್ಯುಫ್ಯಾಕ್ಚರಿಂಗ್. ಅಂದಮೇಲೆ ನೀವು 20% ಎಥನಾಲ್ ಬ್ಲೆಂಡಿಂಗ್ ಮಾಡಿದಾಗ ಪೆಟ್ರೋಲ್ ರೇಟ್ ಕಡಿಮೆ ಮಾಡಿ, ಅವರ ಬೇಡಿಕೆ ಅದು. ಪೆಟ್ರೋಲ್ ರೇಟ್ ಕಡಿಮೆ ಆಗಬೇಕು. ಇನ್ನೂ ಮುಂದುವರ್ಕೊಂಡು ಹೋದರೆ ರೈತ ಬೆಳೆದ ಕಬ್ಬಿನಿಂದ ಮುಖ್ಯವಾಗಿ ಎಥನಾಲ್ ತಯಾರಾಗುತ್ತೆ. ನೀವು ಸಕ್ಕರೆಗೆ ಅಂತ ಕಬ್ಬು ತಗೊಳ್ತಾ ಇದ್ದಾಗ ಎಷ್ಟು ರೇಟ್ ಸಿಗ್ತಾ ಇತ್ತು, ಎಥನಾಲ್ಗೆ ಅಂತ ಕಬ್ಬು ತಗೊಳ್ಳೋವಾಗೂ ರೈತನಿಗೆ ಅಷ್ಟೇ ರೇಟ್ ಸಿಕ್ಕರೆ ಏನು ಪ್ರಯೋಜನ? ಹೇಳುವಾಗ ಹೇಳೋದು, ಹಮಾರೆ ಕಿಸಾನ್ ಬಸ್ ಅಬ್ ಅನ್ನದಾತ ನಹಿ रहेंगे ಊರ್ಜಾದಾತ ಬನ್ ಜಾಯೆಂಗೆ ಅಂತ. ಅಂದರೆ ನಮ್ಮ ರೈತರು ಇನ್ನು ಮುಂದೆ ಬರೀ ಅನ್ನವನ್ನು ಮಾತ್ರ ಉತ್ಪಾದಿಸುವವರಲ್ಲ, ಶಕ್ತಿಯನ್ನು ಉತ್ಪಾದಿಸುವವರಾಗ್ತಾರೆ. ಮತ್ತು ಹಾಗೆ ಶಕ್ತಿಯನ್ನು ಉತ್ಪಾದಿಸುವುದಕ್ಕೆ ಕಬ್ಬು ಬೆಳೆದು ಕೊಟ್ಟಾಗ ಆತನಿಗೆ ಕಬ್ಬಿಗೆ ಹೆಚ್ಚಿನ ಬೆಲೆನೂ ಸಿಗಬೇಕಲ್ಲ. ಎಥೆನಾಲ್ ಮ್ಯಾನ್ಯುಫ್ಯಾಕ್ಚರ್ನಿಂದ ಎಕ್ಸ್ಟ್ರಾ ರೇಟ್ ಏನು ಸಿಗ್ತಾ ಇದೆ ಆತನಿಗೆ? ಕಬ್ಬಿನ ಫ್ಯಾಕ್ಟ್ರಿಯವರು 1 ಟನ್ ಕಬ್ಬು ತಗೊಂಡು ಅದರಿಂದ ಸಕ್ಕರೆಯನ್ನು ಮಾಡಿ ಮೊಲಾಸಿಸ್ ಬಂದಾಗ ಮೊಲಾಸಿಸ್ನಿಂದ ಎಥನಾಲ್ ತಯಾರು ಮಾಡುವಂಥದ್ದು ಒಂದು ಪ್ರಾಸೆಸ್. ಇನ್ನೊಂದು ಪ್ರಾಸೆಸ್ನಲ್ಲಿ ಸಕ್ಕರೆನೇ ತಯಾರು ಮಾಡೋದಿಲ್ಲ, ಬಂದಿರುವ ಅಷ್ಟು ಕಬ್ಬಿನಲ್ಲಿ ಎಥನಾಲೇ ಮಾಡ್ತಾರೆ. ಇಟ್ ಬಿಕಮ್ಸ್ ಮೋರ್ ಪ್ರಾಫಿಟಬಲ್. ಹಂಗಿರುವಾಗ ಕಬ್ಬು ಬೆಳೆದ ರೈತನಿಗೆ ಎಕ್ಸ್ಟ್ರಾ ಬೆಲೆ ಸಿಗಬೇಕು. ಪ್ಲಸ್
ಹೆಂಗೆ ಎಥನಾಲ್ ಬ್ಲೆಂಡಿಂಗನ್ನು ಜಾಸ್ತಿ ಮಾಡ್ತಾ ಹೋಗ್ತೀವೋ ಆ ರೀತಿಯಾಗಿ ಮಾಲಿನ್ಯದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅದೊಂದು ಪಾಸಿಟಿವ್ ಪಾಯಿಂಟು. ಪ್ಯೂರ್ ಆ್ಯಂಡ್ ಪ್ಯೂರ್ ಎಥನಾಲ್ನಿಂದಲೇ ಓಡುವ ವಾಹನಗಳನ್ನು ಮಾಡಬಹುದು. ಗಾಡಿ ಮ್ಯಾನುಫ್ಯಾಕ್ಚರರು ಎಕ್ಸ್ಕ್ಲೂಸಿವ್ಲಿ ಎಥನಾಲ್ನಿಂದ ಓಡುವ ವಾಹನಗಳನ್ನು ಮಾಡಬಹುದು. ಬರ್ತಾವೆ ಮುಂದಿನ ಒಂದು ಕಾಲಕ್ಕೆ. ಹೈಡ್ರೋಜನ್ ಕಾರೇ ಬಂದಿದೆಯಂತೆ, ಎಥನಾಲ್ ಕಾರ್ ಬರೋದಿಲ್ವಾ? ಅವು ಝೀರೋ ಎಮಿಷನ್ನಿನ ಕಾರುಗಳು, ಹೊಗೆ ಬರೋದಿಲ್ಲ ಅವುಗಳಿಂದ, ಮಿನಿಮಲ್ ಎಮಿಷನ್ನಿನ ಕಾರುಗಳು. ಮೊನ್ನೆ ಹೈಡ್ರೋಜನ್ ಕಾರಿನ ಬಗ್ಗೆ ಹೇಳುವಾಗ ನಾನು ಹೇಳಿದೆ, ಅದರದ್ದು ಎಕ್ಸಾಸ್ಟ್ನಿಂದ ಬೇರೆ ಎಲ್ಲ ಕಾರುಗಳಿಂದ ಹೊಗೆ ಬರ್ತಾ ಇದ್ದರೆ ಹೈಡ್ರೋಜನ್ ಕಾರಿನ ಎಕ್ಸಾಸ್ಟ್ನಿಂದ ಆವಿ ಬರುತ್ತೆ. ನೀರು ಕುದಿಸಿದಾಗ ಬರುತ್ತಲ್ಲ, ಅಂಥ ಆವಿ ಹೊರಗೆ ಬರುತ್ತೆ. ಒಂದು ಮಾಲಿನ್ಯ ಕಡಿಮೆ ಆಗುತ್ತೆ ಎಥನಾಲ್ನಿಂದ, ಇನ್ನೊಂದು ವಿದೇಶಿ ವಿನಿಮಯ ಉಳಿಯುತ್ತೆ. 20% ಎಥನಾಲ್ ಬ್ಲೆಂಡಿಂಗ್ನಿಂದಾಗಿ 1,30,000 ಕೋಟಿ ರೂಪಾಯಿಯ ಪೆಟ್ರೋಲ್ ಉಳಿಸ್ದಂಗೆ ಆಗುತ್ತೆ. ನಾವು ಉಳಿಸಿದ್ವಿ, ಅದರ ಅರ್ಥ ಅಷ್ಟು ದುಡ್ಡು ಪೆಟ್ರೋಲ್ ಖರೀದಿಗೆ ಹೋಗ್ತಾ ಇತ್ತು ಹೊರಗೆ, ಅಷ್ಟು ದುಡ್ಡು ನಮ್ಮಲ್ಲೇ ಉಳೀತು. ಅಷ್ಟು ದುಡ್ಡು ರೈತರಿಗೆ ಹೋಯಿತು. ಯಾವ್ಯಾವುದೋ ದೇಶಗಳ ಪೆಟ್ರೋಲ್ ಬಾವಿಯ ಮಾಲೀಕರುಗಳಿಗೆ ಹೋಗುವುದಕ್ಕಿಂತ ಅಷ್ಟು ದುಡ್ಡು ಕಬ್ಬು ಬೆಳೆದು ಕೊಟ್ಟ ರೈತನಿಗೆ ಹೋಯಿತು. ಅಷ್ಟರ ಮಟ್ಟಿಗೆ ಹಣ ದೇಶದಲ್ಲಿ ಉಳೀತು, ರೈತ ಶ್ರೀಮಂತ ಆಗ್ತಾನೆ, ಆಗಲಿ. ಇಷ್ಟೆಲ್ಲ ಲಾಭ ನುಕ್ಸಾನಗಳಿದ್ದಾವೆ. ಬಟ್ ಗಾಡಿ ಯೂಸ್ ಮಾಡೋರ್ದು ಅವ್ರದ್ದು ಬೇಸಿಕ್ ಪ್ರಶ್ನೆ ಕರೆಕ್ಟಾಗಿದೆ. ಪೆಟ್ರೋಲ್ ಎಂಜಿನ್ ಹಾಳಾಗ್ತಾ ಇದೆ. ಲ್ಯಾಬ್ರೋಟರಿ ಕಂಡೀಷನ್ನಲ್ಲಿ ನೀವು ಮೈಲೇಜ್ ಚೆಕ್ ಮಾಡಿದ್ರೆ 5% ಕಡಿಮೆ ಅಂತ ತೋರಿಸುತ್ತೆ. ಆ್ಯಕ್ಚುಲಿ ರೋಡಿಗಿಳಿಸಿ ಚೆಕ್ ಮಾಡಿ ಮೈಲೇಜನ್ನು ಅಂತವ್ರು 25-30% ಮೈಲೇಜ್ ಕಡಿಮೆ ಆಗುತ್ತೆ ಅಂತಾರೆ. CJP ಪ್ರೊಟೆಸ್ಟ್ನ ವಿಷಯದಲ್ಲಿ ಕಮ್ಯುನಿಕೇಷನ್ ಸರ್ಕಾರ ಮಾಡದೆ, ಕಮ್ಯುನಿಕೇಷನ್ ಸರಿಯಾಗಿ ಮಾಡದೆ ಸರ್ಕಾರ ಹೆಂಗೆ ಎಡವಟ್ಟು ಮಾಡ್ತಲ್ಲ, ಹಂಗೆ ಇದರಲ್ಲಿ ಮಾಡದೆ ಇದ್ದರೆ ಸಾಕು. ಇದರಲ್ಲಿ ನೀಟಾಗಿ ಕಮ್ಯುನಿಕೇಷನ್, ನೀಟ್ ವಿಷಯದಲ್ಲಿ ಮಾಡದ ಕಮ್ಯುನಿಕೇಷನನ್ನು ಇದರಲ್ಲಿ ನೀಟಾಗಿ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ನೋಟುಗಳನ್ನು ಎಲ್ಲರೂ ಬಳಸ್ತೀವಿ. ಈ ಫೋನ್ಪೇ, ಗೂಗಲ್ ಪೇ ಬಂದಮೇಲೆ ಸ್ವಲ್ಪ ಬಳಕೆ ಕಡಿಮೆ ಆಗಿದೆ. ಬೈ ಆ್ಯಂಡ್ ಲಾರ್ಜ್ ಬಳಸ್ತೀವಿ. ಅವು ಹಾಳೆಯ ನೋಟುಗಳು, ಪೇಪರ್ ನೋಟು. ಇನ್ನು ಮುಂದೆ ಪ್ಲಾಸ್ಟಿಕ್ ನೋಟುಗಳು ಬರ್ತವೆ. 10 ಮತ್ತು 20 ರೂಪಾಯಿಯ ಮುಖಬೆಲೆಯ ಪ್ಲಾಸ್ಟಿಕ್ ನೋಟುಗಳು ಇನ್ನು ಮುಂದೆ ಬರ್ತವೆ. ಸರ್ಕಾರ RBIಗೆ ಪ್ಲಾಸ್ಟಿಕ್ ನೋಟುಗಳನ್ನು ಪ್ರಿಂಟ್ ಮಾಡಿ ಅಡ್ಡಿ ಇಲ್ಲ ಅಂತ ಹೇಳಿದೆ. ಮೊದಲು 10-20 ರೂಪಾಯಿ ನೋಟುಗಳು ಬರ್ತವೆ. ಅವುಗಳಿಗೆ ಜನಸ್ಪಂದನೆ ಹೆಂಗಿದೆ, ಹೆಂಗೆ ಬಳಕೆ ಆಗ್ತವೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ 50, 100, 500 ರೂಪಾಯಿ ನೋಟುಗಳನ್ನು ತಯಾರು ಮಾಡ್ತಾರಂತೆ. ಈಗಾಗಲೇ ಒಂದು 40-50 ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳಿದ್ದಾವೆ. ಹಂಗೆ ನೋಡಿದ್ರೆ ಭಾರತ ಲೇಟ್ ಇದು. ಏನು ಲಾಭ ಪ್ಲಾಸ್ಟಿಕ್ ನೋಟು ತರೋದ್ರಿಂದ? ಈ ನೋಟುಗಳ ಬಾಳಿಕೆ ಹೆಚ್ಚು. ಪೇಪರ್ ನೋಟುಗಳು ಬೇಗ ಹಾಳಾಗ್ತವೆ, ಬೇಗ ಹರಿತವೆ. ನೋಟುಗಳು ಹರಿದಾಗ ಅಷ್ಟೇ ಮುಖಬೆಲೆಯ ನೋಟುಗಳನ್ನು RBI ಮತ್ತೆ ಪ್ರಿಂಟ್ ಮಾಡಬೇಕು. ಒಂದು ವರ್ಷಕ್ಕೆ ನೋಟ್ ಪ್ರಿಂಟ್ ಮಾಡೋದಕ್ಕೆ 6,000 ಕೋಟಿ ರೂಪಾಯಿಯನ್ನು RBI ಖರ್ಚು ಮಾಡುತ್ತೆ. ನೋಟ್ ಪ್ರಿಂಟ್ ಮಾಡೋದಕ್ಕೆ, ಹೊಸ ನೋಟ್ ಪ್ರಿಂಟ್ ಮಾಡೋದಕ್ಕೆ. ಪೇಪರ್ ನೋಟಿಗೆ ಹೋಲಿಸಿದ್ರೆ ಪ್ಲಾಸ್ಟಿಕ್ ನೋಟು 6 ಪಟ್ಟು ಹೆಚ್ಚು ದೀರ್ಘವಾಗಿ ಬಾಳಿಕೆಗೆ ಬರ್ತವಂತೆ. 6 ಪಟ್ಟು ಹೆಚ್ಚು. ಅಲ್ಲಿಗೆ ನೋಟ್ ಹಾಳಾಯಿತು, ಮತ್ತೆ ಪ್ರಿಂಟ್ ಮಾಡಬೇಕು ಅನ್ನೋ ಒತ್ತಡ RBI ಮೇಲೆ ಕಡಿಮೆ ಆಗುತ್ತೆ. ನೋಟ್ ಪ್ರಿಂಟ್ ಮಾಡೋ ಖರ್ಚು ಉಳಿಯುತ್ತೆ ಅಂತ. 10-20 ರೂಪಾಯಿ ನೋಟುಗಳು ನೆಕ್ಸ್ಟ್ ಇಯರ್ ಬಿಗಿನಿಂಗಿಂದ ಚಲಾವಣೆಗೆ ಬರ್ತವೆ. ಮೊದಲು 100 ಕೋಟಿ ರೂಪಾಯಿ ಮೊತ್ತದ ಪ್ರಿಂಟ್ ಮಾಡ್ತಾರಂತೆ, ಅಂದರೆ ವರ್ತ್ 100 crores ಪ್ರಿಂಟ್ ಮಾಡ್ತಾರಂತೆ. ಆಮೇಲೆ ಮತ್ತೆ ಜಾಸ್ತಿ ಮಾಡ್ತಾ ಹೋಗ್ತಾರೆ. 6 ಪಟ್ಟು ದೀರ್ಘ ಬಾಳಿಕೆ ಪೇಪರ್ ನೋಟುಗಳಿಗೆ ಹೋಲಿಸಿದರೆ ಈಗಾಗಲೇ 50 ದೇಶಗಳಲ್ಲಿ ಪ್ಲಾಸ್ಟಿಕ್ ನೋಟುಗಳು ಚಲಾವಣೆಯಲ್ಲಿದ್ದಾವೆ. ಪ್ಲಾಸ್ಟಿಕ್ ನೋಟಿದ್ದು ಇನಿಷಿಯಲ್ ಪ್ರಿಂಟಿಂಗ್ ಕಾಸ್ಟ್ ಜಾಸ್ತಿ. ಪೇಪರ್ ನೋಟ್ ಆದರೆ 1 ರೂಪಾಯಿನಿಂದ 3 ರೂಪಾಯಿ ತನಕ ಖರ್ಚಾಗತ್ತಂತೆ ಒಂದು ನೋಟ್ ಪ್ರಿಂಟ್ ಮಾಡೋದಕ್ಕೆ. ಪ್ಲಾಸ್ಟಿಕ್ ನೋಟ್ ಆದರೆ 2 ರೂಪಾಯಿಂದ 6 ರೂಪಾಯಿ ತನಕ ಖರ್ಚಾಗತ್ತೆ. ಅಂದರೆ ನೋಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ. ಆದರೆ ಪೇಪರ್ ನೋಟುಗಳಿಗೆ ಕಂಪೇರ್ ಮಾಡಿದ್ರೆ 6 ಪಟ್ಟು ಹೆಚ್ಚು ದೀರ್ಘಕಾಲ ಬಾಳಿಕೆಗೆ ಬರುವುದರಿಂದ ಇಟ್ ಈಸ್ ವರ್ತ್ ಇಟ್ ಅಂತಾರೆ. ಲಾಸ್ಟ್ ಇಯರ್ 6,372 ಕೋಟಿ ರೂಪಾಯಿ ನೋಟ್ ಪ್ರಿಂಟಿಂಗಿಗೆ ಖರ್ಚಾಗಿದೆ RBIಗೆ. ನೋಟ್ ಪ್ರಿಂಟ್ ಆಗೋದು ಗೊತ್ತಲ್ಲ, ಇಲ್ಲಿ ನಮ್ಮ ಮೈಸೂರಲ್ಲಿ.
ಪ್ಲಾಸ್ಟಿಕ್ ನೋಟು ಅಲ್ಲೇ ಪ್ರಿಂಟ್ ಆಗ್ತವೆ. ಅಂತೂ ಇಂತೂ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಕಾಲ ಕೂಡಿ ಬಂದಂಗೆ ಅನ್ನಿಸ್ತಾ ಇದೆ. 3 ಸಲ ಹೋಗಿ ಬಂದರು ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು 3 ಸಲ ದಿಲ್ಲಿಗೆ ಹೋಗಿದ್ದರು. ಒಂದು ಸಲನೂ ಸಮಾಧಾನವಾಗಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು ಅಂತ ಚರ್ಚೆ ಮಾಡುವುದಕ್ಕೆ ಆಗಲಿಲ್ಲ. ಮೊದಲನೇ ಸಲ ಹೋದರೂ ಎಲ್ಲ ಸೆಟ್ ಆಗಿತ್ತು. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅರ್ಜೆಂಟಾಗಿ ಖಾಸಗಿ ವಿಷಯಕ್ಕೆ ಬೆಂಗಳೂರಿಗೆ ಬರಬೇಕಾಗಿ ಬಂತವ್ರಿಗೆ. ಆಮೇಲೆ ಹೋದರು. ಕಾಕ್ರೋಚ್ ಜನತಾ ಪಾರ್ಟಿಯ ಕಾರಣಕ್ಕೆ ದಿಲ್ಲಿಲಿ ಹೊತ್ಕೊಂಡು ಉರಿತಾ ಇತ್ತು. ಇವರು ಲಿಸ್ಟ್ ಹಿಡ್ಕೊಂಡು ಹೋಗಿದ್ರಂತೆ. ಏನು ವಿಷಯ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ರಂತೆ. ಹಿಂಗೆ ಮತ್ತೆ ಕರ್ನಾಟಕದ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನು ಅಂದಿದ್ದಕ್ಕೆ ಇಲ್ಲಿ ಏನು ನಡೀತಾ ಇದೆ, ನೀವೇನು ಮಾತಾಡ್ತಾ ಇದ್ದೀರಿ, ದೇಶ ಹೊತ್ಕೊಂಡು ಉರಿತಾ ಇದೆ, ನಿಮಗೆ ಅಧಿಕಾರದ ಚಿಂತೆ ಆಗಿದೆಯಾ ಅಂತ ಕೇಳಿದ್ರಂತೆ ರಾಹುಲ್ ಗಾಂಧಿ ಅವರು. ಹಂಗಂದ್ಮೇಲೆ ಮತ್ತೇನು ಕೂತ್ಕೊಂಡು ವೇಟ್ ಮಾಡಿ ಮಾತಾಡೋದು, ಇವ್ರು ವಾಪಸ್ ಬಂದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ರಾಹುಲ್ ಗಾಂಧಿಯವರ ವಿದೇಶ ಪ್ರವಾಸದ ಕಾರಣಕ್ಕಾಗಿ ಇದು ಎಳಿತಾ ಬಂದದ್ದು. ಅವರು ಫಾರಿನ್ಗೆ ಹೋಗಿದ್ರು. ಎಲ್ಲೋ ಹೋಗಿದ್ರು, ಎಲ್ಲೇ ಅಂತ ಗೊತ್ತಿಲ್ಲ. ಅದು ಎಲ್ಲೋ ಹೋಗಿದ್ದರು. ಮೊದಲು 8ನೇ ತಾರೀಕು ಬರ್ತಾರೆ ಅಂದರು, ಆಮೇಲೆ 10ನೇ ತಾರೀಕು ಬರ್ತಾರೆ ಅಂದರು, 12ನೇ ತಾರೀಕು ಬರ್ತಾರೆ ಅಂದರು. ಅವ್ರು ಬರೋ ತನಕ ವೇಟ್ ಮಾಡಿದ್ರು ಇವರು. ಅವ್ರು ಬಂದರು, ಇನ್ನು ಚರ್ಚೆ ಮಾಡೋಣ ಅಂತ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಯುಸಿ ಆದರು. ಆಮೇಲೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟು ಇವತ್ತು ಮತ್ತೆ ಹೋಗಿದ್ದಾರೆ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಅಲ್ಲೇ ಇದ್ದಾರೆ. ಬೆಳಗ್ಗೆ 9:30 ಫ್ಲೈಟಿಗೆ ಮುಖ್ಯಮಂತ್ರಿಗಳು ಹೋದರು. ಆಮೇಲೆ ಸ್ಪೆಷಲ್ ಫ್ಲೈಟ್ನಲ್ಲಿ ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಹೋಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ದಿಲ್ಲಿಗೆ ಹೋಗಿದ್ದಾರೆ. ಒಂದು 40 ಜನ ಸಚಿವಾಕಾಂಕ್ಷಿಗಳಿದ್ದಾರಲ್ಲಿ. 40 ಜನ ಲಾಬಿ ಮಾಡ್ತಾ ಇರೋರು ಒಟ್ಟು ಸಂಖ್ಯೆ ಒಂದು 60 ಮಿನಿಸ್ಟರ್ ಆಗೋದಕ್ಕೆ. ಎಷ್ಟು ಜನ ಮಿನಿಸ್ಟರ್ ಆಗೋಕ್ಕೆ ಅವಕಾಶ ಇದೆ? 20 ಜನರಿಗೆ. 40 ಜನ ಸೀರಿಯಸ್ ಕಂಟೆಂಡರ್ಸ್ ಇದ್ದಾರೆ ಅದರಲ್ಲಿ. ಮತ್ತು 20 ಜನ ಸೀರಿಯಸ್ ಅಲ್ಲದೆ ಇದ್ದರೂ ಯಾಕೆ ಪ್ರಯತ್ನ ಪಡ್ತಿದ್ದಾರೆ? ಮಿನಿಸ್ಟ್ರಿಗಿರಿ ಕೇಳೋದು, ಮಿನಿಸ್ಟ್ರಿಗಿರಿ ಸಿಗಲ್ಲಪ್ಪ, ಅಟ್ಲೀಸ್ಟ್ ಒಂದು ಒಳ್ಳೆಯ ನಿಗಮ ಮಂಡಳಿ ಆದರೂ ಸಿಗುತ್ತೆ ಅಂತ ಆ ಪ್ರಯತ್ನ ಅವರು ನಡೆಸ್ತಾ ಇದ್ದಾರೆ. ಬಹುಶಃ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಲಿಸ್ಟ್ ಫೈನಲ್ ಆಗಬಹುದು. ಆಗದೆ ಹೋದರೂ ಚರ್ಚೆಯೆಲ್ಲ ಮಾಡಿ ನೀವು ಹೊರಡಿ, ನಾವು ಲಿಸ್ಟ್ ತಯಾರು ಮಾಡಿ ಕಳಿಸ್ತೀವಿ ಅಂತ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಅನಿಸುತ್ತೆ. ಬೆಂಗಳೂರಿನಿಂದ ಹೋದ ನಾಯಕರುಗಳು ವಾಪಸ್ ಬರ್ತಾರೆ. ಅದಾದ ಮೇಲೆ ಲಿಸ್ಟ್ ಬರುತ್ತೆ ದಿಲ್ಲಿಯಿಂದ. ಲಿಸ್ಟ್ ಬಂದರೂ ಕೂಡ ಇವತ್ತು ನೋಡಿ ಸೋಮವಾರ, ನಾಳೆನೇ ಲಿಸ್ಟ್ ಬಂದರೂ ಪ್ರಮಾಣ ವಚನ ತಗೊಳ್ಳೋದಕ್ಕಾಗೋದಿಲ್ಲ. ರಾಜ್ಯಪಾಲರು ಪ್ರವಾಸದಲ್ಲಿದ್ದಾರೆ. ಅವರು ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಅವರು ಬರದೇ ಗುರುವಾರ, ಅವ್ರು ಬಂದ ನಂತರನೇ ಆಗಬೇಕು. ಈ ಹಿಂದೆ ಒಂದು ಸಲ ಲಿಸ್ಟ್ ಎಲ್ಲ ಫೈನಲ್ ಆಗೇ ಬಿಡ್ತು ಅಂದ್ಕೊಂಡು DAPRನವರು ಲೋಕೋಪಯೋಗಿ ಇಲಾಖೆಗೆ ಪತ್ರನೂ ಬರೆದಿದ್ರು. ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ತಯಾರಿ ಮಾಡ್ಕೊಳ್ಳಿ ಅಂತ ಪತ್ರನೂ ಬರೆದಿದ್ರು. ತಯಾರಿಗಳು ಶುರುನೂ ಆಗಿಬಿಟ್ಟಿದ್ವು, ಬಟ್ ಅರ್ಧಕ್ಕೆ ನಿಂತದು. ಈ ಸಲ ಹಂಗಾಗೋದಿಲ್ಲ. ಮುಗಿತಲ್ಲ, CJP ಪ್ರತಿಭಟನೆಯೂ ಮುಗಿದಿದೆ, ಎಲ್ಲ ಆಗಿದೆ. ಈ ಸಲ ಆಗತ್ತೆ. ಗುರುವಾರದ ನಂತರ ಯಾವಾಗಾದರೂ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ನಾಯಕರುಗಳು ಮಾತಾಡಿದ್ದಾರೆ ನೋಡಿ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಕ್ಯಾಬಿನೆಟ್ ವಿಚಾರ ಅಲ್ಲ. ಯಾಕಂದ್ರೆ ನಾನು ಇವತ್ತು ಯಾವುದೋ ಖಾಸಗಿ ವಿಚಾರದಲ್ಲಿ ಹೋಗ್ತಾ ಇರೋದು. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನು ಬೆಳವಣಿಗೆ ಇದೆ ಅದನ್ನ ನೋಡಿ ನಾನು ತಿಳಿಸ್ತೀನಿ. ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಸರ್, ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬಹುದು ಅನ್ನೋ ಭರವಸೆ ಇದೆ. ಎಲ್ಲವೂ ಸುಗಮವಾದಂತಹ ಸಂದರ್ಭದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಸಚಿವ ಸಂಪುಟದ ವಿಸ್ತರಣೆ ಆಗೇ ಆಗುತ್ತೆ. ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ. ಯಾರ ಮೇಲೆ ಒತ್ತಡ ಹಾಕಿ ನಾನು ಅಧಿಕಾರ ಪಡ್ಕೊಳ್ಳೋದಲ್ಲ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ನಿರೀಕ್ಷೆನೂ ಇದೆ, ವಿಶ್ವಾಸನೂ ಇದೆ. ನಾನು ಪಕ್ಷವನ್ನು ನಂಬಿ, ಪಕ್ಷದ ಸಿದ್ಧಾಂತವನ್ನು ನಂಬಿ ಕೆಲಸ ಮಾಡ್ತಾ ಇರುವಂಥದ್ದು. ನನ್ನ ಅರ್ಹತೆ ಏನು ಅಂತದ್ದು ಅವ್ರಿಗೆ ಗೊತ್ತಿದೆ. ಖಂಡಿತವಾಗಿ ನಾನು ಇರ್ತೇನೆ ಅನ್ನೋದು ನಾನೇ ಹೇಳ್ತಾ ಇದ್ದೀನಲ್ಲ. ನಾನು ಹೊಸ ಮುಖ ಅಲ್ವಾ. ರಾಹುಲ್ ಗಾಂಧಿಯವರವರ ಅಭಿಪ್ರಾಯ ಮತ್ತು ಅವರ ಮಾತಿನಂತೆ ನಮಗೂ ಕೂಡ ಹೊಸ ಮುಖ ಆಗಿರೋದು ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ನನ್ನನ್ನು ಮಂತ್ರಿ ಮಾಡಲಿ ಅಂತ ಅವ್ರ ಜೊತೆ ನಿಂತ್ಕೊಳ್ಳಿಲ್ಲ. ಜಿಲ್ಲೆಗೊಂದು ಪ್ರಾತಿನಿಧ್ಯ ಬೇಕಲ್ಲ, ಅಲ್ಲಿ ಮಂತ್ರಿ ಮಾಡೇ ಉಸ್ತುವಾರಿ ಸಚಿವರು ಆಗಬೇಕು. ಅದರಿಂದ ಒಂದು ಅವಕಾಶ ಮಾಡಿಕೊಡಿ. ನಾನು ಸೀನಿಯರ್ ಇದ್ದೀನಿ, 5 ಬಾರಿ ಶಾಸಕನಾಗಿದ್ದೇನೆ. ಇವ್ರು ನನ್ನ ಮಂತ್ರಿ ಮಾಡಲಿ ಅಂತೇಳಿ ನಾನು ಯಾವತ್ತೂ ಕೂಡ ಅವ್ರ ಪರವಾಗಿ ನಾನು ಬ್ಯಾಟ್ನ ಬೀಸಲಿಲ್ಲ. ನಮಗೆ ನಮ್ಮ ಜಿಲ್ಲೆಯವರು ಯಾರ್ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನೋದು ಒಂದು ಕುತೂಹಲ. ಇಬ್ಬರು DCM ಆಗ್ತಾರಾ ಅನ್ನೋದು ಇನ್ನೊಂದು ಕುತೂಹಲ. ಬಹುಶಃ ಆಗ್ತಾರೆ.
ಡಿ ಕೆ ಶಿವಕುಮಾರ್ ಅವರು ಅದಕ್ಕೇನು ಬೇಡ ಅಂದಿಲ್ವಂತೆ, ಮಾಡೋದಿದ್ದರೆ ಮಾಡಿ ಅಂದಿದ್ದಾರೆ. ಇನ್ ಆಲ್ ಪ್ರೊಬ್ಯಾಬಿಲಿಟಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಂ ಬಿ ಪಾಟೀಲರು ಡಿ ಸಿ ಎಮ್ ಆಗಬಹುದು ಅಂತಿದೆ. 3 ಜನ ಡಿ ಸಿ ಎಮ್ಗಳು ಅಂತಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.